ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದುರ್ಗಾದೇವಿಯ ವಿಜಯ ವರ್ಣನವೆಂಬ 22ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಕೇಳುತ್ತಾನೆ: ಪಾರ್ವತಿಯ ಮನಸ್ಸಿನ ಆನಂದಕ್ಕೆ ಕಾರಣನಾದ ಷಣ್ಮುಖನೇ, ಸರ್ವಜ್ಞನಾದ ಮಹೇಶ್ವರನ ಪುತ್ರನೇ, ಆ ಶಕ್ತಿಯರು ಯಾರು ಯಾರು? ಅವರ ಹೆಸರುಗಳನ್ನು ನನಗೆ ತಿಳಿಸು. ಸ್ಕಂದನು ಹೇಳುತ್ತಾನೆ: ಅಗಸ್ತ್ಯ ಮಹಾಮುನಿಯೇ, ಉಮಾದೇವಿಯ ಶರೀರದಿಂದ ಉದ್ಭವಿಸಿದ ಆ ಪರಮ ಶಕ್ತಿಯರ ಹೆಸರುಗಳನ್ನು ಯಥಾರ್ಥವಾಗಿ ತಿಳಿಸುವೆನು. ಶ್ರದ್ಧೆಯಿಂದ ಕೇಳು. ತ್ರೈಲೋಕ್ಯ ವಿಜಯೇ, ತಾರೆ, ಕ್ಷಮ, ತ್ರಿಲೋಕ ಸುಂದರಿ, ತ್ರಿಪುರ, ತ್ರಿಲೋಕ ಮಾತಾ, ಭೀಮ, ತ್ರಿಪುರ ಭೈರವಿ, ಕಾಮಾಖ್ಯ, ಕಮಲಾಕ್ಷಿ, ಧೃತಿ, ತ್ರಿಪುರ ತಾಪಿನಿ, ಜಯ, ಜಯಂತಿ, ವಿಜಯ, ಜಲೇಶಿ, ಅಪರಾಜಿತ, ಶಂಖಿನಿ, ಗಜವಕ್ತ್ರ, ಮಹಿಷಗ್ನಿ, ರಣಪ್ರಿಯ, ಶುಭ, ನಂದ, ಕೋಟರಾಕ್ಷಿ, ವಿದ್ಯುಜ್ಜಿಹ್ವ, ಶಿವಾರವ, ತ್ರಿನೇತ್ರ, ತ್ರಿವಕ್ತ್ರ, ತ್ರಿಪದ, ಸರ್ವಮಂಗಳ, ಓಂಕಾರಹೇತಿ, ಕಾಲೇಶಿ, ಸರ್ಪಾಸ್ಯ, ಸರ್ವಸುಂದರಿ, ಸಿದ್ಧಿ, ಬುದ್ಧಿ, ಸ್ವಧಾ, ಸ್ವಾಹ, ಮಹಾನಿದ್ರ, ಶನಾಸನ, ಪಾಶಪಾಣಿ, ಕರಮುಖಿ, ವಜ್ರತಾರ, ಷಡಾನನ, ಮಯೂರವದನ, ಕಾಕಿ, ಶುಕಿ, ಭಾಸಿ, ಗರುತ್ಮತಿ, ಪದ್ಮಾವತಿ, ಪದ್ಮಕೇಶಿ, ಪದ್ಮಾಸ್ಯ, ಪದ್ಮವಾಸಿನಿ, ಶಾಕ್ಷರ, ತ್ರಿಪುರ, ಕಂತು, ಪ್ರಣವೇಶಿ, ಸ್ವರಾತ್ಮಿಕ, ತ್ರಿವರ್ಗ, ಗುಣರಹಿತ, ಅಜಪ, ಜಪಹಾರಿಣಿ, ಜಪಸಿದ್ಧಿ, ತಪಸ್ಸಿದ್ಧಿ, ಯೋಗಸಿದ್ಧಿ, ಪರಾಮೃತ, ಮೈತ್ರೀಕೃತ, ಮಿತ್ರನೇತ್ರ, ರಕ್ಷೋಗ್ನಿ, ದೈತ್ಯತಾಪಿನಿ, ಸ್ತಂಭನಿ, ಮೋಹಿನಿ, ಮಾಯಾ, ಬಹುಮಾಯ, ಬಲೋತ್ಕಟ, ಉಚ್ಚಾಟನಿ, ಮಹೋಲ್ಕಾಸ್ಯ, ಧನುಜೇಂದ್ರ, ಕ್ಷಯಂಕರಿ, ಹೇಮಂಕರಿ, ಸಿದ್ಧಿಕರಿ, ಭಿನ್ನಮಸ್ತ, ಶುಭಾನನ, ಶಾಕಂಭರಿ, ಮೋಕ್ಷಲಕ್ಷ್ಮಿ, ತ್ರಿವರ್ಗ ಫಲದಾಯಿನಿ, ವಾರ್ತಾಲಿ, ಜಂಭಲಿ, ಕ್ಲಿನ್ನ, ಅಶ್ವರೂಢ, ಸುರೇಶ್ವರಿ, ಜ್ವಾಲಾಮುಖಿ, ಇವರು ಮೊದಲಾಗಿ ಮಹಾಬಲಶಾಲಿಗಳಾದ 9 ಕೋಟಿ ಶಕ್ತಿಯರಿದ್ದರು. ಪ್ರಳಯಾಗ್ನಿಯ ಜ್ವಾಲೆಗಳಿಂದ 14 ಲೋಕಗಳು ಸುಟ್ಟು ಸಂಕುಚಿತಗಳಾಗುವಂತೆ ಮಹಾಬಲಿಷ್ಠರಾದ ರಾಕ್ಷಸರ ಸೈನ್ಯವೆಲ್ಲವೂ ಆ ಶಕ್ತಿಯರ ಲೀಲೆಯಿಂದಲೇ ಕ್ಷಯವನ್ನು ಹೊಂದಿತು. ಅಷ್ಟರಲ್ಲಿ ರಾಕ್ಷಸೇಶ್ವರನಾದ ದುರ್ಗನು ತನ್ನ ಮಾಯೆಯಿಂದ ಮೇಘಮಂಡಲದ ಮಧ್ಯದಲ್ಲಿ ಸೇರಿ ಬಿರುಗಾಳಿಯೊಡಗೂಡಿದ ಅಪರಿಮಿತವಾದ ಆನೆಕಲ್ಲುಗಳ ಮಳೆಯನ್ನು ಸೈನ್ಯದ ಮೇಲೆ ಸುರಿಸಿದನು. ಆಗ ಭಗವತಿಯು ಶೋಷಣಾಸ್ತ್ರವನ್ನು ಪ್ರಯೋಗ ಮಾಡಿ ಕ್ಷಣ ಮಾತ್ರದಲ್ಲಿಯೇ ಆ ಮಳೆಯನ್ನು ತಡೆದು ನಿಲ್ಲಿಸಿದಳು. ಬಹಳ ಕುತೂಹಲದಿಂದ ಯುಕ್ತಳಾದ ಸ್ತ್ರೀಯು ನಪುಂಸಕನನ್ನು ಸೇರಿ ಹೇಗೆ ವ್ಯರ್ಥ ಮನೋರಥಳಾಗುವಳೋ ಹಾಗೆಯೇ ಆ ಆನೆಕಲ್ಲಿನ ಮಳೆಯು ದೇವಿಯ ಸಮೀಪವನ್ನು ಸೇರಿ ನಿಷ್ಫಲವಾಯಿತು. ಆಗ ದೈತ್ಯರಾಜನು ಕೋಪದಿಂದ ತೋಳುಗಳನ್ನು ಹಿಸುಕಿಕೊಳ್ಳುತ್ತಾ ವಿಶಾಲವಾದ ಒಂದು ಮರದ ಕೊನೆಯನ್ನೇ ಕಿತ್ತು ಅಂತರಿಕ್ಷದಿಂದಲೇ ಅದನ್ನು ದೇವಿಯ ಮೇಲೆ ಎಸೆದನು. ಬಹಳ ವಿಶಾಲವಾದ ಆ ಬೆಟ್ಟದ ಶೃಂಗವು ಮೇಲೆ ಬೀಳುತ್ತಿರುವುದನ್ನು ಕಂಡು ದೇವಿಯು ವಜ್ರಾಯುಧದ ಪ್ರಹಾರದಿಂದ ಅದನ್ನೆಲ್ಲವನ್ನು ಕೋಟಿ ಭಾಗಗಳಾಗಿ ಕತ್ತರಿಸಿ ಹಾಕಿದಳು. ಚಿನ್ನದ ಕುಂಡಲಗಳಿಂದ ಅಲಂಕೃತವಾದ ತನ್ನ ತಲೆಯನ್ನು ಮತ್ತೆ ಮತ್ತೆ ತೂಗುತ್ತಾ ಆ ರಾಕ್ಷಸನು ನೆಲಕ್ಕಿಳಿದು ಆನೆಯ ರೂಪವನ್ನು ಸ್ವೀಕರಿಸಿ ರಣಭೂಮಿಯಲ್ಲಿ ವೇಗದಿಂದ ದೇವಿಗೆ ಅಭಿಮುಖವಾಗಿ ಓಡಿ ಬಂದನು. ಪರ್ವತ ಸಮಾನವಾದ ದೇಹದಿಂದ ಕೂಡಿದುದಾಗಿ ತನ್ನ ಮೇಲೆರಗುತ್ತಿರುವ ಆನೆಯನ್ನು ಕಂಡು ಭಗವತಿಯು ಶೀಘ್ರವಾಗಿ ಪಾಶದಿಂದ ಅದನ್ನು ಕಟ್ಟಿ ತನ್ನ ಕತ್ತಿಯಿಂದ ಅದರ ಸೊಂಡಿಲನ್ನು ಕತ್ತರಿಸಿ ಹಾಕಿದಳು. ಆಗ ಬಹುವಾಗಿ ಚೀತ್ಕಾರವನ್ನು ಮಾಡುತ್ತಾ ಸೊಂಡಿಲನ್ನು ಕಳೆದುಕೊಂಡು ಆ ರಾಕ್ಷಸನು ಮತ್ತೇನನ್ನು ಮಾಡಲಾರದೆ ಎಮ್ಮೆಯ ರೂಪವನ್ನು ತೆಗೆದುಕೊಂಡು ಬಂದನು. ಅವನು ತನ್ನ ಗೊರಸುಗಳ ಹೊಡೆತದಿಂದ ಅಚಲವೆನಿಸಿದ ಭೂಮಿಯನ್ನು ಚಲಿಸುವಂತೆ ಮಾಡುತ್ತಾ ಬಲಶಾಲಿಯಾದುದರಿಂದ ಅನೇಕ ಕೋಡುಗಲ್ಲುಗಳ ಸಮೂಹಗಳನ್ನು ತನ್ನ ಕೊಂಬುಗಳಿಂದ ಎತ್ತಿ ಹಾಕುತ್ತಿದ್ದನು. ಅವನ ನೆಟ್ಟುಸಿರಿನ ಗಾಳಿಯ ಹೊಡೆತಕ್ಕೆ ಸಿಕ್ಕಿದ ಮಹಾವೃಕ್ಷಗಳು ಭೂಮಿಯಲ್ಲಿ ಮುರಿದು ಬಿದ್ದವು. 7 ಸಮುದ್ರಗಳು ಆ ಗಾಳಿಯ ರಭಸಕ್ಕೆ ತುತ್ತಾಗಿ ಅಲ್ಲೋಲ ಕಲ್ಲೋಲವಾಗಿ ಮೇರೆ ತಪ್ಪಿ ಉಗ್ಗಿ ಉಕ್ಕಿ ಹೋದವು. ಅತ್ಯಂತ ಬಲಿಷ್ಠನಾದ ಆ ಮಹಾಮಹಿಷನ ರೂಪವನ್ನು ತಳೆದ ಆ ರಾಕ್ಷಸನಿಂದ ಬ್ರಹ್ಮಾಂಡವೆಂಬ ಮಂಟಪವೆಲ್ಲವೂ ಪ್ರಳಯ ಕಾಲದ ಬಿರುಗಾಳಿಗೆ ಸಿಕ್ಕಿದಂತೆ ತೂಗಾಡತೊಡಗಿತು. ನಿಷ್ಕಾರಣವಾಗಿಯೇ ಬ್ರಹ್ಮಾಂಡವು ಅವನ ಭಯದಿಂದ ವ್ಯಾಕುಲಗೊಂಡಿತು. ಅದನ್ನು ಕಂಡು ಕೋಪಗೊಂಡ ಆ ಭಗವತಿಯು ತನ್ನ ತ್ರಿಶೂಲದಿಂದ ಆ ಮಹಿಷನನ್ನು ಹೊಡೆದಳು. ಆ ರಾಕ್ಷಸನಾದರೂ ಆ ತ್ರಿಶೂಲದ ಹೊಡೆತದಿಂದ ಸಂಭ್ರಾಂತನಾಗಿ ನೆಲಕ್ಕೆ ಬಿದ್ದು ಪುನಃ ಮೇಲಕ್ಕೆದ್ದನು. ಅಲ್ಲದೆ ಅವನು ಮಹಿಷರೂಪವನ್ನು ತ್ಯಜಿಸಿ 1000 ಬಾಹುಗಳಿಂದ ಒಡಗೂಡಿದವನಾಗಿ ಮತ್ತೆ ಕಾಣಿಸಿಕೊಂಡನು. ಯಾವಾಗಲೂ ಅಜೇಯನಾಗಿದ್ದ ಆ ದುರ್ಗ ರಾಕ್ಷಸೇಂದ್ರನು
ಕೈಗಳಲ್ಲಿ ಸಾವಿರಾರು ಆಯುಧಗಳನ್ನು ಹಿಡಿದುಕೊಂಡು ಯಮನನ್ನು ಹೋಲುವವನಾಗಿ ಯುದ್ಧರಂಗದಲ್ಲಿ ಪ್ರಕಾಶಿಸುತ್ತಿದ್ದನು. ಮತ್ತು ಯುದ್ಧಶಾಸ್ತ್ರದಲ್ಲಿ ನಿಪುಣಳಾದ ದೇವಿಯನ್ನು ನಿಮಿಷ ಮಾತ್ರದಲ್ಲಿಯೇ ಹಿಡಿದುಕೊಂಡು ಮಹಾಬಲಶಾಲಿಯಾದುದರಿಂದ ಆಕೆಯನ್ನು ಆಕಾಶ ಮಾರ್ಗದಲ್ಲಿ ಎತ್ತಿಕೊಂಡು ಹೋದನು. ಬಳಿಕ ಆಕಾಶದಿಂದಲೇ ಲೋಕಮಾತೆಯನ್ನು ದೂರಕ್ಕೆ ಬಿಸುಟು ತನ್ನ ಹಸ್ತಲಾಘವವನ್ನು ತೋರಿಸುತ್ತಾ ಕ್ಷಣ ಮಾತ್ರದಲ್ಲಿಯೇ ಆಕೆಯನ್ನು ಬಾಣಗಳ ಮಳೆಯನ್ನು ಕರೆದು ಮರೆ ಮಾಡಿದನು. ಆಗ ದೇವಿಯು ಅಂತರಿಕ್ಷದಲ್ಲಿ ಅವನ ಬಾಣಗಳ ಮಧ್ಯದಲ್ಲಿ ನಿಂತು ಮಹಾಮೇಘಗಳ ಗುಂಪಿನ ಮಧ್ಯದಲ್ಲಿ ಹೊಳೆಯುವ ಮಿಂಚಿನ ಬಳ್ಳಿಯಂತೆ ಪ್ರಕಾಶಮಾನಳಾಗಿದ್ದಳು. ಮತ್ತು ಆ ಬಾಣ ಸಮೂಹವನ್ನೆಲ್ಲ ತನ್ನ ಬಾಣಗಳಿಂದ ನಿಮಿಷ ಮಾತ್ರದಲ್ಲಿಯೇ ಚದರಿಸಿ ಆ ರಾಕ್ಷಸ ರಾಜನನ್ನು ಮಹತ್ತರವಾದ ಒಂದು ಬಾಣದಿಂದ ವ್ಯಥೆಗೊಳಿಸಿದಳು. ದೇವಿಯ ಮಹಾಸ್ತ್ರದಿಂದ ಹೃದಯ ಪ್ರದೇಶದಲ್ಲಿ ಪೆಟ್ಟನ್ನು ತಿಂದ ಆ ಮಹಾಸುರನು ಸಂಕಟಗೊಂಡು ಕಣ್ಣುಗಳು ಕೆಂಪೇರಿ ತಿರುಗುತ್ತಿರಲು ಪ್ರಜ್ಞೆ ತಪ್ಪಿ ಭೂಮಿಯಲ್ಲಿ ಬಿದ್ದು ಉರುಳಿದನು. ಮತ್ತು ತನ್ನ ದೇಹದಿಂದ ಅಪಾರವಾದ ರಕ್ತದ ಧಾರೆಗಳನ್ನು ಸುರಿಸಿ ಒಂದು ನದಿಯನ್ನೇ ಉಂಟು ಮಾಡಿದನು. ಇಂತು ಮಹತ್ತರವೂ ಅಜೇಯವೋ ಆದ ಪರಾಕ್ರಮವುಳ್ಳ ದುರ್ಗ ರಾಕ್ಷಸನು ಸಂಹೃತನಾಗಲು ದೇವತೆಗಳ ಮಂಗಳ ವಾದ್ಯಗಳೆಲ್ಲವೂ ಮೊಳಗಿದವು. ಲೋಕಗಳೆಲ್ಲವೂ ಸಂತೋಷಗೊಂಡವು. ಸೂರ್ಯ ಚಂದ್ರರು ಅಗ್ನಿದೇವನು ತಮ್ಮ ಮುನ್ನಿನ ತೇಜಸ್ಸನ್ನು ಪಡೆದರು. ದೇವತೆಗಳು ಮಹರ್ಷಿಗಳೊಡಗೂಡಿ ಪುಷ್ಪ ವೃಷ್ಟಿಗಳನ್ನು ಸುರಿಸುತ್ತಾ ಆ ಯುದ್ಧಭೂಮಿಗೆ ಬಂದರು. ಅವರು ಅನೇಕ ಮಹಾಸ್ತೋತ್ರಗಳಿಂದ ಆ ಮಹಾದೇವಿಯನ್ನು ಭಕ್ತಿಪೂರ್ವಕವಾಗಿ ಸ್ತೋತ್ರ ಮಾಡಿದರು. ದೇವತೆಗಳು ಹೇಳುತ್ತಾರೆ: ದೇವಾಧಿದೇವತೆಯೇ, ತ್ರಿಲೋಕರಕ್ಷಕಳೆ, ಮೂರು ಲೋಕಗಳ ಉತ್ಪತ್ತಿಗೆ ಕಾರಣಳಾದವಳೆ, ತ್ರಿಲೋಕ ಸಂಹಾರಕನಾದ ಮಹೇಶ್ವರನಿಗೂ ಶಕ್ತಿಯಾಗಿರುವವಳೆ, ದೈತ್ಯರ ವನಕ್ಕೆ ಕೊಡಲಿಯಂತೆ ಇರುವವಳೆ, ನಿನಗೆ ನಮಸ್ಕಾರಗಳನ್ನು ಮಾಡುವೆವು. ಮೂರು ಲೋಕಗಳಲ್ಲಿಯೂ ವ್ಯಾಪಿಸಿರುವವಳು, ಮಂಗಳ ಸ್ವರೂಪಿಣಿಯು, ಶಂಖ ಚಕ್ರ ಗದೆಗಳನ್ನು ಹಿಡಿದಿರುವವಳು, ಶಾರಂಗವೆಂಬ ಧನುಸ್ಸನ್ನು ಕೈಯಲ್ಲಿ ಹಿಡಿದಿರುವವಳು, ವಿಷ್ಣು ಸ್ವರೂಪಿಣಿಯು ಆದ ನಿನಗೆ ನಮಸ್ಕಾರವು. ಹಂಸವಾಹನವನ್ನು ಅಲಂಕರಿಸಿ ಸಮಸ್ತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವವಳಾಗಿ ಅನಾದಿ ಸಿದ್ಧಗಳಾದ ವೇದ ರಾಶಿಗಳಿಗೆ ಜನ್ಮಭೂಮಿಯು, ಚತುರ್ಮುಖ ಬ್ರಹ್ಮರೂಪಿಣಿಯೂ ಆದ ನಿನ್ನನ್ನು ನಮಸ್ಕರಿಸುವೆನು. ನೀನೇ ಮಹೇಂದ್ರನಿಗೂ ಕುಬೇರನಿಗೂ ವಾಯುವಿಗೂ ವರುಣನಿಗೂ ಯಮನಿಗೂ ನಿರರತಿಗೂ ಈಶಾನನಿಗೂ ಅಗ್ನಿಗೂ ಶಕ್ತಿಯಾಗಿರುವೆ. ನೀನು ಚಂದ್ರ ಸೂರ್ಯರಲ್ಲಿದ್ದು ಚಂದ್ರನ ಬೆಳದಿಂಗಳು ಸೂರ್ಯನ ತಾಪವೂ ಆಗಿರುವೆ. ಸಮಸ್ತ ದೇವತಾಮಯಳಾದ ನೀನೇ ಪರಮೇಶ್ವರನ ಶಕ್ತಿ ಸ್ವರೂಪಿಣಿಯಾಗಿರುವೆ. ನೀನೇ ಗೌರಿಯು, ಸಾವಿತ್ರಿಯು, ಗಾಯತ್ರಿಯು, ಸರಸ್ವತಿಯು, ತ್ರಿಗುಣಾತ್ಮಕವಾದ ಪ್ರಕೃತಿಯು, ಬುದ್ಧಿಯು, ಅಹಂಕಾರ ರೂಪಿಣಿಯು ನೀನೇ. ಜೀವರಲ್ಲಿ ಚೇತನ ಸ್ವರೂಪಳಾದವಳೇ ನೀನು. ಸಕಲೇಂದ್ರಿಯಗಳು ನಿನ್ನ ರೂಪಗಳೇ ಆಗಿರುವವು. ಎಲ್ಲವೂ ಪಾರ್ವತಿಯೇ, ನೀನೇ ಪಂಚತನ್ಮಾತ್ರೆಗಳ ರೂಪದಿಂದಲೂ ಮಹಾಭೂತಗಳ ಅಂತರ್ಯಾಮಿನಿಯಾಗಿಯೂ ಕಾಣಿಸುತ್ತಿರುವೆ. ನೀನೇ ಶಬ್ದಾದಿ ವಿಷಯಗಳ ರೂಪವನ್ನು ತಾಳಿರುವೆ. ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಯಾಗಿರುವೆ. ಬ್ರಹ್ಮಾಂಡಕ್ಕೆ ಸೃಷ್ಟಿಕಾರಕಳಾಗಿರುವೆ. ಬ್ರಹ್ಮಾಂಡದ ಸರ್ವಸ್ವದಲ್ಲಿಯೂ ವ್ಯಾಪಿಸಿರುವವಳು ನೀನೇ. ದೇವೇಶ್ವರಿಯಾದ ನೀನೇ ಸರ್ವಶಕ್ತಳು. ಪರವೆನಿಸಿದ ಮಹತ್ತು, ಅಪರಗಳೆನಿಸಿದ ಅದರ ವಿಕಾರಗಳಾದ ಅಹಂಕಾರಾದಿಗಳು ನಿನ್ನ ರೂಪಗಳೇ ಆಗಿರುವವು. ಈ ಪರಾಪರಗಳೆರಡಕ್ಕೂ ಅತೀತಳಾದ ನೀನೇ ಪರಮಾತ್ಮ ಸ್ವರೂಪಿಣಿಯೂ ಆಗಿ ತೋರುತ್ತಿರುವೆ. ನೀನೇ ಸರ್ವಸ್ವರೂಪಳಾಗಿರುವೆ. ಮಹೇಶ್ವರನ ಮಹಿಷಿಯಾಗಿರುವೆ. ರೂಪರಹಿತಳು ಆಗಿ ಸರ್ವದಲ್ಲಿಯೂ ವ್ಯಾಪ್ತಳಾಗಿರುವೆ. ನೀನೇ ಜ್ಞಾನಶಕ್ತಿಯು, ಮಹಾಮಾಯೆಯು. ನೀನೇ ಸ್ವಾಹಾದೇವಿಯು, ಸ್ವಧೆಯು, ಅಮೃತ ರೂಪಿಣಿಯು ನೀನೇ. ನೀನೇ ವಷಟ್ಕಾರ, ವೌಷಟ್ಕಾರ ಸ್ವರೂಪಳಾಗಿರುವೆ. ನೀನೇ ಪ್ರಣವಾತ್ಮಿಕೆಯು. ನೀನು ಸರ್ವಮಂತ್ರಮಯಳಾಗಿರುವೆ. ಬ್ರಹ್ಮಾದಿ ದೇವತೆಗಳೆಲ್ಲರೂ ನಿನ್ನಿಂದಲೇ ಸಂಭೂತರಾಗಿರುವರು. ನೀನು ಚತುರ್ವಿಧ ಪುರುಷಾರ್ಥ ರೂಪಳಾಗಿ ಅವುಗಳನ್ನು ಕೊಡುವುದರಿಂದ ಫಲಸ್ವರೂಪಿಣಿಯೂ ಆಗಿರುವೆ. ನಿನ್ನಿಂದಲೇ ಈ ಸಕಲ ಬ್ರಹ್ಮಾಂಡವು ಉದ್ಭೂತವಾಗಿರುವುದು. ನಿನ್ನಲ್ಲಿಯೇ ಸಕಲ ಜಗತ್ತು ಲಯವನ್ನು ಹೊಂದುವುದು. ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳಿಂದ ಯಾವ ಪದಾರ್ಥಗಳು ನೇತ್ರಗಳಿಗೆ ಕಾಣುತ್ತಿರುವವೋ ಮತ್ತು ಕಾಣದಿರುವವೋ ಅವುಗಳಲ್ಲೆಲ್ಲ ನೀನು ಶಕ್ತಿರೂಪದಿಂದ ನೆಲೆಸಿರುವೆ. ನಿನ್ನನ್ನುಳಿದು ಮತ್ತೊಂದು ತತ್ವವಿಲ್ಲ. ಓ ಜಗನ್ಮಾತೆಯೇ, ರಾಕ್ಷಸೋತ್ತಮನಾದ ಆ ದುರ್ಗಾಸುರನನ್ನು ಕೊಂದು ನೀನು ರಾಕ್ಷಸ ಸೈನ್ಯವನ್ನೆಲ್ಲ ಆಜಾನ ಸಿದ್ಧರಾದ ಬ್ರಹ್ಮಾದಿ ದೇವತೆಗಳ ವಶಕ್ಕೆ ಒಪ್ಪಿಸಿರುವೆ. ನಿನ್ನಿಂದ ನಾವು ಸಂರಕ್ಷಿತರಾಗಿರುವೆವು. ಕೆಲವು ದೇವಿಯೇ, ನಿತ್ಯವೂ ನಮಸ್ಕರಿಸುತ್ತಿರುವವರಿಗೆ ನೀನು ಶರಣ್ಯಳಾಗಿರುವೆ. ನಾವು ಶರಣು ಹೋಗಬೇಕೆಂದರೆ ನಿನ್ನನ್ನುಳಿದು ಮತ್ತೆ ಯಾವ ದೇವತೆಗಿರುವನು? ಓ ಸರ್ವೇಶ್ವರಿಯೇ, ಯಾರಲ್ಲಿ ನೀನು ನಿನ್ನ ಕೃಪಾದೃಷ್ಟಿಯನ್ನು ಪ್ರಸರಿಸುವೆಯೋ ಅವರೇ ಲೋಕದಲ್ಲಿ ಧನಧಾನ್ಯಗಳ ಸಮೃದ್ಧಿಗೆ ಪಾತ್ರರಾಗುವರು. ಅವರೇ ಪುತ್ರ ಪೌತ್ರ ಭಾರ್ಯ ಬಾಂಧವರಿಂದ ಒಡಗೂಡಿರುವರು. ಅವರ ಯಶಸ್ಸೆಂಬ ಚಂದ್ರಮಂಡಲದ ಶುಭ್ರ ಕಿರಣಗಳಿಂದ ಪ್ರಸಾರಿತವಾಗಿ ಭೂಲೋಕವೆಲ್ಲವೂ ಪ್ರಕಾಶಮಯವಾಗಿರುವುದು. ನಿನ್ನ ಭಕ್ತಿಯಿಂದ ಭರಿತವಾದ ಅಂತಃಕರಣವುಳ್ಳ ಜನರಿಗೆ
ಕಷ್ಟಗಳ ಲೇಷವೂ ಸಂಭವಿಸುವುದಿಲ್ಲ. ನಿನಗೆ ನಮಸ್ಕಾರಗಳನ್ನು ಮಾಡುತ್ತಿರುವ ಮನುಜರಿಗೆ ಕ್ಲೇಶಗಳಾದರೂ ಎಲ್ಲಿಯವು? ತಮ್ಮ ಸಕಲ ಆಯುಷ್ಯವು ತ್ರಿಪುರ ಧ್ವಂಸಕನ ಪತ್ನಿಯಾದ ನಿನ್ನ ನಾಮಗಳನ್ನು ಸ್ಮರಿಸುವುದರಲ್ಲಿಯೇ ಆಸಕ್ತರಾಗಿರುವ ಪರಮ ಭಕ್ತರಿಗೆ ಎಂದಿಗೂ ಪುನರ್ಜನ್ಮವು ಹೇಗೆ ಪ್ರಾಪ್ತವಾದೀತು? ಎಲೋ ಭವಾನಿಯೇ, ಇದು ಬಹಳ ವಿಚಿತ್ರವಾಗಿರುವುದು. ಅಮೃತ ಭರಿತವಾದ ನಿನ್ನ ಕಟಾಕ್ಷ ದೃಷ್ಟಿಗೆ ವಿಷಯನಾಗಿದ್ದರು ಯುದ್ಧರಂಗದಲ್ಲಿ ಈ ದುರ್ಗ ರಾಕ್ಷಸನು ಮೃತ್ಯುವನ್ನು ಪಡೆದನಲ್ಲವೇ? ಎಂತಹ ದುಷ್ಟನಾದರೂ ನಿನ್ನ ಕಣ್ಣುಗಳಿಗೆ ಕಾಣಿಸುವವನಾದರೆ ಎಂದಿಗೂ ದುರ್ಗತಿಯನ್ನು ಪಡೆಯುವುದಿಲ್ಲವೆಂಬುದು ಲೋಕವಿದಿತವಾಗಿರುವುದಲ್ಲವೇ? ನಿನ್ನ ಶಸ್ತ್ರವೆಂಬ ಬೆಂಕಿಯಲ್ಲಿ ಶಲಭಶ್ವವನ್ನು ಹೊಂದಿದ ರಾಕ್ಷಸರು ಸೂರ್ಯನ ತೇಜಸ್ಸಿನಿಂದ ಕೂಡಿದವರಾಗಿ ಸ್ವರ್ಗಲೋಕವನ್ನು ಸೇರುವರು. ಸಾಧುಗಳು ಎಂದಿಗೂ ಕಲರಲ್ಲಿಯೂ ದುಷ್ಟಬುದ್ಧಿಯನ್ನು ತೋರಿಸುವುದಿಲ್ಲವಷ್ಟೇ. ಇತರ ಸಾಧುಗಳಲ್ಲಿ ಹೇಗೆಯೋ ಹಾಗೆಯೇ ಅವರಲ್ಲಿಯೂ ಪ್ರೀತಿಯನ್ನೇ ತೋರುತ್ತಾ ಅವರಿಗೆ ತಮ್ಮ ರುಜುಮಾರ್ಗವನ್ನು ಉಪದೇಶ ಮಾಡುವರು. ಓ ಮೃಡಾನಿಯೇ, ಸದಾ ನಮಸ್ಕರಿಸುತ್ತಿರುವ ನಮ್ಮನ್ನು ಪೂರ್ವ ದಿಕ್ಕಿನಲ್ಲಿ ರಕ್ಷಿಸು. ಭವಾನಿಯೇ, ದಕ್ಷಿಣ ದಿಕ್ಕಿನಲ್ಲಿ ಹೆಜ್ಜೆ ಹೆಜ್ಜೆಗೂ ನಮ್ಮನ್ನು ವಿಪತ್ತುಗಳಿಂದ ಕಾಪಾಡು. ತ್ರಿಪುರಗಳನ್ನು ಸುಟ್ಟ ಮಹಾದೇವನ ರಾಣಿಯೇ, ಪಶ್ಚಿಮದಲ್ಲಿ ನಮ್ಮನ್ನು ರಕ್ಷಿಸುತ್ತಿರು. ಮಹೇಶ್ವರಿಯೇ, ನಿನ್ನ ಭಕ್ತ ಜನರಾದ ನಮ್ಮನ್ನು ನೀನೇ ಉತ್ತರ ದಿಕ್ಕಿನಲ್ಲಿ ನಿಂತು ಪರಿಪಾಲಿಸುತ್ತಿರುವವಳಾಗು. ಬ್ರಹ್ಮಾಣಿಯೇ, ನಿನಗೆ ಶರಣಾಗತವಾಗಿರುವ ಊರ್ಧ್ವ ಲೋಕಗಳೆಲ್ಲವನ್ನು ನಿತ್ಯವೂ ರಕ್ಷಿಸು. ವೈಷ್ಣವಿಯೇ, ನೀನು ಅಧೋಲೋಕಗಳಲ್ಲಿರುವ ಭಕ್ತರ ಪ್ರತಿಯೊಂದು ಕುಲವನ್ನು ಪಾಲಿಸು. ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡುವ ನಿನ್ನ ಶಕ್ತಿಯರಾದ ಮೃತ್ಯುಂಜಯ, ತ್ರಿನಯನ ಮತ್ತು ತ್ರಿಪುರೆಯರೆಂಬುವರು ಈಶಾನ, ಆಗ್ನೇಯ, ನೈಋತ್ಯ ಮತ್ತು ವಾಯವ್ಯ ದಿಕ್ಕುಗಳಲ್ಲಿ ನಮ್ಮನ್ನು ಕಾಪಾಡಲಿ. ಕೆಲವು ಪಾಪರಹಿತಳೆ, ನಿನ್ನ ತ್ರಿಶೂಲವು ನಮ್ಮ ಶಿರಃ ಪ್ರದೇಶಗಳನ್ನು ರಕ್ಷಿಸುತ್ತಿರಲಿ. ಮೌಳಿಯೊಳಗಿನ ಚಂದ್ರನ ಮೃದು ಕಾಂತಿಯು ನಮ್ಮ ಹಣೆಗಳನ್ನು ಹುಬ್ಬುಗಳವರೆಗೂ ರಕ್ಷಿಸಲಿ. ತ್ರಿನೇತ್ರನ ರಾಣಿಯು ನೇತ್ರಗಳನ್ನು, ಗಿರಿಜೆಯು ಮೂಗನ್ನು, ಜಯಾದೇವಿಯು ಮೇಲ್ದುಟಿಯನ್ನು, ವಿಜಯೆಯು ಕೆಳದುಟಿಯ ಪ್ರದೇಶವನ್ನು ಪಾಲಿಸಲಿ. ವೇದ ಸಂಸ್ತುತೆಯು ಕಿವಿಗಳೆರಡನ್ನು, ಮಹಾಲಕ್ಷ್ಮಿಯು ದಂತಪಂಕ್ತಿಯನ್ನು, ಚಂಡಿಕೆಯು ಎರಡು ಕೆನ್ನೆಗಳನ್ನು, ಸರಸ್ವತಿಯು ನಾಲಿಗೆಯನ್ನು, ಜಯಮಂಗಳೆಯು ನಿತ್ಯವೂ ನಮ್ಮ ಗಲ್ಲವನ್ನು, ಕಾತ್ಯಾಯನಿಯು ಮುಖಮಂಡಲವೆಲ್ಲವನ್ನು ಪರಿಪಾಲಿಸುತ್ತಿರಲಿ. ನೀಲಕಂಠಿಯು ನಮ್ಮ ಕಂಠ ಪ್ರದೇಶವನ್ನು ಕಾಪಾಡಲಿ. ವಾರಾಹಿ ಎಂಬ ಶಕ್ತಿಯು ಕುತ್ತಿಗೆಯ ಹಿಂಭಾಗವನ್ನು ರಕ್ಷಿಸಲಿ. ಕೂರ್ಮ ಶಕ್ತಿಯು ನಿತ್ಯವೂ ಭುಜ ಪ್ರದೇಶವನ್ನು, ಇಂದ್ರಾಣಿಯು ಭುಜದಂಡಗಳನ್ನು, ಪದ್ಮೆಯು ನಮಸ್ಕರಿಸುತ್ತಿರುವ ನಮ್ಮ ಮುಂಗೈಗಳನ್ನು ಕಾಪಾಡಲಿ. ಕಮಲ ಜಾತೆಯು ಕೈಬೆರಳುಗಳನ್ನು, ವಿರಜಾದೇವಿಯು ಉಗುರುಗಳನ್ನು, ಸೂರ್ಯಮಂಡಲಾಂತರ್ಗತಳಾದ ತಮೋಗ್ನಿಯು ಪಕ್ಕಗಳನ್ನು, ಫಲಚರೆಯು ವಕ್ಷಸ್ಥಳವನ್ನು, ಧರಿತ್ರಿಯು ಹೃದಯವನ್ನು, ರಾಕ್ಷಸ ಮರ್ದಿನಿಯು ಎರಡು ಹೊಟ್ಟೆಗಳನ್ನು ಸಂರಕ್ಷಿಸಲಿ. ಜಗದೀಶ್ವರಿಯು ನಿತ್ಯವು ನಮ್ಮ ಉದರವೆಂಬ ಗುಹೆಯನ್ನು, ನಭೋಗಾಮಿಯು ನಾಭಿಯನ್ನು, ಅಜಯು ಪೃಷ್ಠಭಾಗವನ್ನು, ವಿಕಟೆಯು ನಡುವನ್ನು, ಪರಮೆಯು ಜಘನಗಳನ್ನು, ಗುಹಮಾತೆಯು ಗುಹ್ಯೇಂದ್ರಿಯಗಳನ್ನು, ಅಪಾಯಹಂತ್ರಿಯು ಗುದದ್ವಾರವನ್ನು ಪರಿಪಾಲಿಸುತ್ತಿರಲಿ. ವಿಪುಲೆಯು ಎರಡು ತೊಡೆಗಳನ್ನು, ಲಲಿತೆಯು ಮೊಣಕಾಲುಗಳನ್ನು, ಜವೆಯು ಕೆಳಗಾಲುಗಳನ್ನು, ಕಠೋರ ರೂಪಳು ಮೇಲುಪಾದಗಳನ್ನು, ರಸಾತಲ ಸಂಚಾರಿಣಿಯು ಅಂಗಾಲುಗಳನ್ನು, ಉಗ್ರಳು ಕಾಲ್ಬೆರಳುಗಳನ್ನು, ರೋಹಿಣಿಯು ಕಾಲುಗುರುಗಳನ್ನು, ತಲಲೋಕ ವಾಸಿನಿಯು ಪಾದ ತಲಗಳನ್ನು ಪಾಲಿಸಲಿ. ನಮ್ಮ ಮನಗಳನ್ನು ಮಹಾಲಕ್ಷ್ಮಿಯು, ಕ್ಷೇತ್ರಗಳನ್ನು ನಿತ್ಯವೂ ಕ್ಷೇಮಕರಿಯು, ಪ್ರಿಯಕರಿಯು ಪುತ್ರ ಪೌತ್ರರನ್ನು, ಸನಾತನಿಯು ಆಯುಷ್ಯವನ್ನು ಕಾಪಾಡುತ್ತಿರಲಿ. ಮಹಾದೇವಿಯು ನಮ್ಮ ಕೀರ್ತಿಯನ್ನು ಕಾಪಾಡಲಿ. ಧನುರ್ಧಾರಿಯು ಧರ್ಮ ಕಾರ್ಯಗಳನ್ನು ಪಾಲಿಸಲಿ. ಕುಲದೇವಿಯು ಕುಲವನ್ನು ಉದ್ಧರಿಸಲಿ. ಸದ್ಗತಿ ಪ್ರದೆಯು ನಮಗೆ ಸದ್ಗತಿಯನ್ನು ಕೊಡುವವಳಾಗಲಿ. ಯುದ್ಧರಂಗದಲ್ಲಿಯೂ ರಾಜಾಸ್ಥಾನಗಳಲ್ಲಿಯೂ ದ್ಯೂತ ಮಂಟಪದಲ್ಲಿಯೂ ಕಲಹಗಳಲ್ಲಿಯೂ ಶತ್ರುಗಳಿಂದ ಒದಗುವ ಸಂಕಟಗಳಲ್ಲಿಯೂ ಮನೆಯಲ್ಲಿಯೂ ಅರಣ್ಯದಲ್ಲಿಯೂ ಜಲಾಶಯಾದಿಗಳಲ್ಲಿಯೂ ಶರ್ವಾಣಿಯು ನಮ್ಮನ್ನು ಸರ್ವ ವಿಧದಿಂದಲೂ ಕಾಪಾಡಲಿ. ಇಂತೆಂದು ಜಗದಾಧಾರಳಾದ ಆ ದೇವಿಯನ್ನು ಸ್ತೋತ್ರ ಮಾಡಿ ಇಂದ್ರನೇ ಮೊದಲಾದ ದೇವತೆಗಳು, ಮಹರ್ಷಿಗಳು, ಗಂಧರ್ವರು, ಚಾರಣರು ಮತ್ತೆ ಮತ್ತೆ ಪ್ರಣಾಮಗಳನ್ನು ಮಾಡಿದರು. ಆಗ ಸಂತುಷ್ಟಳಾದ ಲೋಕಮಾತೆಯು ಆ ದೇವೋತ್ತಮರನ್ನು ಕುರಿತು ಹೇಳತೊಡಗಿದಳು. ದುರ್ಗಿಯು ಹೇಳುತ್ತಾಳೆ, ಎಲೈ ದೇವತೆಗಳಿರ, ಪೂರ್ವದಲ್ಲಿ ಇದ್ದಂತೆಯೇ ನೀವೆಲ್ಲರೂ ನಿಮ್ಮ ನಿಮ್ಮ ಅಧಿಕಾರಗಳನ್ನು ವಹಿಸಿಕೊಂಡು ಲೋಕಗಳನ್ನು ಶಾಸನ ಮಾಡುತ್ತೀರಿ. ನಾನು ಯಥಾರ್ಥವಾದ ಈ ನಿಮ್ಮ ಸ್ತೋತ್ರದಿಂದ ಸಂತೋಷಗೊಂಡಿರುವೆನು. ಎಲೈ ಸುರೋತ್ತಮರಿರ, ನಿಮಗೆ ಮತ್ತೊಂದು ವರವನ್ನು ಕೊಡುವೆನು. ಅದನ್ನು ಶ್ರದ್ಧೆಯಿಂದ ಕೇಳಿರಿ. ಯಾವ ಮನುಷ್ಯನು ಶುಚಿರ್ಭೂತನಾಗಿ ನನ್ನನ್ನು ಈ ಸ್ತೋತ್ರದಿಂದ ಭಕ್ತಿಪೂರ್ವಕವಾಗಿ ಸ್ತುತಿಸುವನು, ಅವನಿಗೆ ಅಡಿಗಡಿಗೂ ಸಂಭವಿಸುವ ವಿಪತ್ತುಗಳೆಲ್ಲವನ್ನು ನಾನು ನಾಶ ಮಾಡುತ್ತಿರುವೆನು.
ಯಾವನು ಈ ಸ್ತೋತ್ರವೆಂಬ ಕವಚವನ್ನು ಧರಿಸಿ ಮೈಯನ್ನು ರಕ್ಷಿಸಿಕೊಳ್ಳುವನೋ ಅವನು ವಜ್ರ ಪಂಜರದಲ್ಲಿರುವನು. ಅವನಿಗೆ ಎಲ್ಲಿಯೂ ಭಯವು ಸಂಭವಿಸುವುದಿಲ್ಲ. ದುರ್ಗ ದೈತ್ಯನನ್ನು ಯುದ್ಧದಲ್ಲಿ ನಿಗ್ರಹಿಸಿದ ಮಹಾ ದುಸ್ಸಾಧ್ಯವಾದ ಕಾರ್ಯವನ್ನು ಮಾಡಿದುದರಿಂದ ಇಂದು ಮೊದಲು ದುರ್ಗೆ ಎಂಬುದಾಗಿ ನನ್ನ ಹೆಸರು ಪ್ರಖ್ಯಾತಿಯನ್ನು ಪಡೆಯುವುದು. ಯಾವ ಮಾನವರು ದುರ್ಗಿಯಾದ ನನಗೆ ಶರಣು ಹೋಗುವರೋ ಅವರಿಗೆ ಎಂದಿಗೂ ದುರ್ಗತಿಯುಂಟಾಗುವುದಿಲ್ಲ. ಈ ದುರ್ಗಾ ಸ್ತೋತ್ರವು ವಜ್ರ ಪಂಜರ ಸ್ತುತಿ ಎಂಬ ಹೆಸರುಳ್ಳದ್ದಾಗಿ ಪರಮ ಪುಣ್ಯತಮವಾಗಿರುವುದು. ಇದರ ಕವಚವನ್ನು ಧರಿಸಿದವನು ಯಮಧರ್ಮರಾಜನಿಗೂ ಭಯಪಡಬೇಕಾದುದಿಲ್ಲ. ಭೂತಗಳು, ಪ್ರೇತಗಳು, ಪಿಶಾಚಗಳು, ಶಾಕಿನಿಯರು, ಡಾಕಿನಿಯರ ಸಮೂಹಗಳು, ಘಟಿಂಗರೆಂಬ ಪಿಶಾಚರು, ಕ್ರೂರ ರಾಕ್ಷಸರು, ವಿಷಸರ್ಪಗಳು, ಅಗ್ನಿ, ಕಿರಾತರು, ಬೇತಾಳರು, ಕಂಕಾಲರು, ನವಗ್ರಹಗಳಲ್ಲಿ ದುಷ್ಟವಾದವುಗಳು, ವಾತ ಪಿತ್ತಾದಿಗಳಿಂದ ಹುಟ್ಟಿದ ಜ್ವರಗಳು, ವಿಷಮ ಜ್ವರಗಳು ಇವುಗಳೆಲ್ಲವೂ ಪರಮ ಪವಿತ್ರವಾದ ಈ ಸ್ತೋತ್ರವನ್ನು ಕೇಳಿದ ಮಾತ್ರದಿಂದಲೇ ದೂರಕ್ಕೆ ಓಡಿ ಹೋಗುವವು. ದುರ್ಗಾದೇವಿಯನ್ನು ಪ್ರಶಂಸೆ ಮಾಡುವ ಈ ಸ್ತೋತ್ರಕ್ಕೆ ವಜ್ರ ಪಂಜರವೆಂದು ಹೆಸರಾಗಿರುವುದು. ಈ ಸ್ತೋತ್ರದಿಂದ ರಕ್ಷಣೆಯನ್ನು ಮಾಡಿಕೊಂಡವರಿಗೆ ವಜ್ರಾಯುಧದಿಂದಲೂ ಭಯವುಂಟಾಗುವುದಿಲ್ಲ. ಈ ಸ್ತೋತ್ರದಿಂದ 8 ಸಲ ಅಭಿಮಂತ್ರಿಸಲ್ಪಟ್ಟ ಜಲವನ್ನು ಯಾವನು ಪಾನ ಮಾಡುವನೋ ಅವನ ಹೊಟ್ಟೆಯೊಳಗಿನ ಪೀಡೆಯು ನಾಶವಾಗಿ ಪುನಃ ಎಂದಿಗೂ ಅದು ತಲೆದೋರುವುದಿಲ್ಲ. ಇದರಿಂದ ಗರ್ಭಿಣಿಯರಿಗೆ ಅಭಿಮಂತ್ರಣ ಮಾಡಲು ಗರ್ಭಕ್ಕೆ ಯಾವ ವಿಧವಾದ ಕ್ಲೇಶವೂ ಉಂಟಾಗುವುದಿಲ್ಲ. ಈ ಸ್ತೋತ್ರದ ಅಭಿಮಂತ್ರಣ ಮಾಡಿದ ಜಲದ ಪಾನದಿಂದ ಬಾಲಗ್ರಹ ದೋಷಗಳು ನಾಶವಾಗಿ ಮಕ್ಕಳಿಗೆ ಶಾಂತಿಯುಂಟಾಗುವುದು. ಭೂಲೋಕದಲ್ಲಿ ಎಲ್ಲೆಲ್ಲಿ ಈ ಸ್ತೋತ್ರ ಪಠನ ರೂಪವಾದ ಸಾನ್ನಿಧ್ಯವುಂಟಾಗುತ್ತಿರುವುದು ಅಲ್ಲೆಲ್ಲವೂ ನನ್ನೊಡನೆ ಕೂಡಿದ ಈ ಸಕಲ ಶಕ್ತಿಗಳು ಸಹ ಪ್ರಸನ್ನಗಳಾಗಿಯೇ ನೆಲೆಸಿರುವವು. ನನ್ನ ಆಜ್ಞೆಯನ್ನು ಅನುಸರಿಸಿ ಅವುಗಳು ನನ್ನ ಭಕ್ತರಿಗೆ ಯಾವಾಗಲೂ ಸಂರಕ್ಷಣೆಯನ್ನು ಕೊಡುತ್ತಿರುವವು. ಇಂತೆಂದು ಅಲ್ಲಿ ನೆರೆದಿದ್ದ ದೇವತೆಗಳಿಗೆ ವರಗಳನ್ನು ಕೊಟ್ಟು ಆ ದುರ್ಗೆಯು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದಳು. ಆ ದೇವತೆಗಳೆಲ್ಲರೂ ಸಹ ಸಂತೋಷಗೊಂಡವರಾಗಿ ತಮ್ಮ ತಮ್ಮ ಸ್ವರ್ಗಗಳಿಗೆ ಹೊರಟು ಹೋದರು. ಕಂದನು ಹೇಳುತ್ತಾನೆ, ಅಗಸ್ತ್ಯ ಮಹಾಮುನಿಗೆ, ವಿಂಧ್ಯವಾಸಿನಿಗೆ ಈ ವಿಧವಾಗಿ ದುರ್ಗಿ ಎಂಬ ಹೆಸರುಂಟಾಯಿತು. ಕಾಶಿ ಕ್ಷೇತ್ರದಲ್ಲಿ ಆಕೆಯನ್ನು ಹೇಗೆ ಸೇವಿಸಬೇಕೆಂಬ ವಿಷಯವನ್ನು ನಿನಗೆ ಹೇಳುವೆನು ಕೇಳು. ಅಷ್ಟಮಿ ಅಥವಾ ಚತುರ್ದಶಿಗಳಿಂದ ಕೂಡಿದ ಮಂಗಳವಾರಗಳಲ್ಲಿ ವಿಶೇಷವಾಗಿ ಕಾಶಿಯಲ್ಲಿ ನೆಲೆಸಿ ದುರ್ಗತಿ ನಾಶಗಳಾಗಿರುವ ದುರ್ಗಾದೇವಿಯನ್ನು ಸತತವೂ ಪೂಜೆ ಮಾಡಬೇಕು. ಅಶ್ವಯುಜ ಶುಕ್ಲ ಪಕ್ಷದ ಪಾಡ್ಯಮಿ ಮೊದಲುಗೊಂಡು ನವರಾತ್ರಿಯ ದಿನಗಳಲ್ಲಿ ಪ್ರತಿನಿತ್ಯವೂ ಪ್ರಯತ್ನದಿಂದ ದೇವಿಯ ಪೂಜೆಯನ್ನು ಮಾಡಲು ಆಕೆಯು ಸಮಸ್ತ ವಿಘ್ನ ಸಮೂಹಗಳನ್ನು ನಾಶ ಮಾಡುವಳು ಮತ್ತು ಸದ್ಬುದ್ಧಿಯನ್ನು ಅನುಗ್ರಹಿಸುವಳು. ವಿಶೇಷ ಪೂಜಾ ಸಾಮಗ್ರಿಗಳಿಂದಲೂ ಅನೇಕ ವಿಧಗಳಾದ ನೈವೇದ್ಯಗಳ ಸಮರ್ಪಣೆಯಿಂದಲೂ ಕಾಶಿಯಲ್ಲಿರುವ ಅಭಿಷ್ಟಪ್ರದಳಾದ ದುರ್ಗಾದೇವಿಯನ್ನು ಪೂಜಿಸಲು ಕಾರ್ಯಗಳಲ್ಲಿ ಸಿದ್ಧಿಯನ್ನು ಕೈಗೂಡಿಸುವಳು. ಇದರಲ್ಲಿ ಸಂದೇಹವಿಲ್ಲ. ಉತ್ತರೋತ್ತರ ಶ್ರೇಯಸ್ಸನ್ನು ಅಪೇಕ್ಷಿಸುವವರು ತಮ್ಮ ಕುಟುಂಬ ಸಮೇತರಾಗಿ ಅಲ್ಲಿಗೆ ಹೋಗಿ ಪ್ರತಿ ವರ್ಷದಲ್ಲಿಯೂ ಶರನ್ನವರಾತ್ರಿಯ ದಿನಗಳಲ್ಲಿ ಆ ದೇವಿಗೆ ಮಹಾಯಾತ್ರೆಯನ್ನು ಅವಶ್ಯಕವಾಗಿ ಮಾಡಿಸಬೇಕು. ಯಾವ ಮಂದಬುದ್ಧಿಯು ದುರ್ಗಾದೇವಿಗೆ ಪ್ರತಿ ವರ್ಷದಲ್ಲಿಯೂ ಈ ಯಾತ್ರೆಯನ್ನು ನಡೆಯಿಸುವುದಿಲ್ಲವೋ ಅವನಿಗೆ ಕಾಶಿ ಕ್ಷೇತ್ರದಲ್ಲಿ ಅಡಿಗಡಿಗೂ ವಿಘ್ನ ಪರಂಪರೆಗಳೇ ಬಂದೊದಗುತ್ತಿರುವವು. ದುರ್ಗಾ ಕುಂಡದಲ್ಲಿ ಸ್ನಾನವನ್ನು ಮಾಡಿಕೊಂಡು ಯಾವ ಮನುಜನು ದುಸ್ತರಗಳಾದ ಸಮಸ್ತ ಕಷ್ಟಗಳನ್ನು ಪರಿಹರಿಸುವ ದುರ್ಗಾದೇವಿಯನ್ನು ವಿಧಿ ಪ್ರಕಾರವಾಗಿ ಪೂಜಿಸುವನೋ ಅವನು 9 ಜನ್ಮಗಳಲ್ಲಿ ಮಾಡಿದ ಸಕಲ ಪಾತಕಗಳನ್ನು ಕಳೆದುಕೊಳ್ಳುವನು. ಆ ದುರ್ಗಿಯೇ ಮೇಲೆ ಹೇಳಿದ ಶಕ್ತಿಯರೊಡಗೂಡಿ ಕಾಶಿ ಕ್ಷೇತ್ರವನ್ನು ಸಕಲ ದಿಕ್ಕುಗಳಲ್ಲಿಯೂ ಸಂರಕ್ಷಿಸುತ್ತಿರುವಳು. ಕಾಲರಾತ್ರಿಯೇ ಮುಂತಾದ ಅವರೆಲ್ಲರೂ ಮನುಷ್ಯರಿಗೆ ಅವಶ್ಯಕವಾಗಿಯೂ ಪೂಜ್ಯರಾಗಿರುವರು. ಅವರಂತೆಯೇ ಬೇರೆ ನವಶಕ್ತಿಯರು ಈ ಕ್ಷೇತ್ರವನ್ನು ಬಹು ಅಸಂಖ್ಯಾತ ಉಪದ್ರವಗಳಿಂದ ಸಂರಕ್ಷಿಸುತ್ತಿರುವರು. ಅವರೇ ದಿಗ್ದೇವತೆಗಳು. ಅವರನ್ನು ಕ್ರಮವಾಗಿ ನಿರೂಪಿಸಿರುವೆನು. ಶತನೇತ್ರ, ಸಹಸ್ರಾಸ್ಯ, ಆಯುತ ಭುಜ, ಅಶ್ವಾರೂಢ, ಭಜಾಸ್ಯ, ತ್ವರಿತ, ಕ್ರಮವಾಹಿನಿ, ವಿಶ್ವ, ಸೌಭಾಗ್ಯ ಗೌರಿ ಇವರೇ ದಿಗ್ದೇವತೆಗಳು. ಕ್ರಮವಾಗಿ ಪೂರ್ವ ದಿಕ್ಕು ಮೊದಲುಗೊಂಡು ಉತ್ತರ ಮಧ್ಯವನ್ನು ಸಹ ಕಾಪಾಡುತ್ತಿರುವರು. ಪಾತ್ರ ಪಾಲನದಲ್ಲಿ ನಿರತರಾಗಿರುವ ಈ ದೇವತೆಯರು ಪ್ರಯತ್ನ ಪೂರ್ವಕವಾಗಿ ಸಕಲರಿಗೂ ಪೂಜಾರ್ಹರಾಗಿರುವರು. ಹಾಗೆಯೇ 8 ದಿಕ್ಕುಗಳಲ್ಲಿಯೂ 8 ಮಂದಿ ಭೈರವರು ಪ್ರತಿಷ್ಠಿತರಾಗಿರುವರು. ಇವರು ಮೋಕ್ಷಲಕ್ಷ್ಮಿಗೆ ನಿವಾಸವೆನಿಸಿದ ಈ ಕಾಶಿ ಕ್ಷೇತ್ರವನ್ನು ಬಹು ಜಾಗರೂಕತೆಯಿಂದ ಸಂರಕ್ಷಿಸುತ್ತಿರುವರು. ಅವರ ಹೆಸರುಗಳನ್ನು ಪೂರ್ವ ದಿಕ್ಕಿನಿಂದ ಮೊದಲುಗೊಂಡು ಕ್ರಮವಾಗಿ ಹೇಳುವೆನು. ರುರು, ಚಂಡ, ಹಸಿತಾಂಗ, ಕಾಪಾಲಿ, ಕ್ರೋಧನ, ಉನ್ಮತ್ತ ಭೈರವ, ಸಂಹಾರ ಮತ್ತು ಭೀಷಣ ಎಂಬುವರೇ ಭೈರವರು. ಇವರಿಗೆ ಸಹಾಯಕರಾಗಿ 64 ಭೇತಾಳರಿರುವರು.
ಅವರೆಲ್ಲರೂ ಮಹಾಭಯಂಕರ ಸ್ವರೂಪರು. ಎಲ್ಲರೂ ತಲೆಗಳನ್ನು ದೇಹಗಳನ್ನು ಮಾಲೆಗಳಾಗಿ ಧರಿಸಿ ಕತ್ತಿಗಳನ್ನು ತಲೆಗಳ ಕಪಾಲಗಳನ್ನು ಕೈಗಳಲ್ಲಿ ಹಿಡಿದಿರುವರು. ನಾಯಿಗಳನ್ನೇ ವಾಹನಗಳನ್ನಾಗಿ ಮಾಡಿಕೊಂಡು ಕೆಂಪು ಮುಖಗಳಿಂದಲೂ ಉದ್ದ ಕೋರೆ ದಾಡೆಗಳಿಂದಲೂ ಬಲಿಷ್ಠಗಳಾದ ಭುಜಗಳಿಂದಲೂ ಕೂಡಿದವರಾಗಿರುವರು. ಮತ್ತು ವಸ್ತ್ರಹೀನರಾಗಿಯೂ ಬಿರಿದ ತಲೆಗೂದಲುಳ್ಳವರಾಗಿಯೂ ರಕ್ತಪಾನದಿಂದ ಪ್ರಮತ್ತರಾಗಿಯೂ ಇರುವರು. ಅವರೆಲ್ಲರೂ ಅನೇಕ ರೂಪಗಳನ್ನು ತಾಳಿರುವರು. ಬಹು ವಿಧಗಳಾದ ಶಸ್ತ್ರಗಳನ್ನು ಅಸ್ತ್ರಗಳನ್ನು ಕೈಗಳಲ್ಲಿ ಹಿಡಿದಿರುವರು. ಒಬ್ಬೊಬ್ಬರು ತಮ್ಮ ಸ್ವರೂಪದಿಂದಲೇ ಇರುವ ಕೋಟಿಗಟ್ಟಲೆ ಅನುಚರರಿಂದ ಪರಿವಾರಿತರಾಗಿರುವರು. ವಿದ್ಯುಜ್ಜಿಹ್ವ, ಲಲಜ್ಜಿಹ್ವ, ಕ್ರೂರಾಸ್ಯ, ಕ್ರೂರಲೋಚನ, ಉಗ್ರ, ವಿಕಟ ದಂಷ್ಟ್ರ, ವಕ್ರಾಸ್ಯ, ವಕ್ರನಾಸಿಕ, ಜಂಭಕ, ಜಂಭಣಮುಖ, ಜ್ವಾಲಾನೇತ್ರ, ವೃಕೋದರ, ಗರ್ತನೇತ್ರ, ಮಹಾನೇತ್ರ, ಪುಷ್ಪನೇತ್ರ, ಅಂತ್ರಮಂಡಲ, ಜ್ವಲತ್ಕೇಶ, ಕಂಬುಶಿರ, ಸರ್ವಗ್ರೀವ, ಮಹಾಹನು, ಮಹಾನಾಸ, ಲಂಬಕರ್ಣ, ಕರ್ಣಪ್ರಾವರಣ, ಮಾನಸ ಇವರೇ ಮುಂತಾದ 64 ಭೇತಾಳರು ದುರಾಚಾರ ನಿರತರ ರಕ್ತವನ್ನು ಪಾನ ಮಾಡುವುದರಲ್ಲಿಯೇ ಆಸಕ್ತಿಯುಳ್ಳವರಾಗಿರುವರು. ಮಹಾಮುನಿಯೇ, ಇಂತು ಇವರು ದುಷ್ಟರಿಗೆಲ್ಲ ಭಯವನ್ನು ಉಂಟು ಮಾಡುತ್ತಾ ಸರ್ವಕಾಲದಲ್ಲಿಯೂ ಕಾಶಿಯನ್ನು ಸುತ್ತಲೂ ಕಾಪಾಡುತ್ತಿರುವರು. ಎಲೈ ಕಲಶೋದ್ಭವನೆ, ತ್ರಿಲೋಕ್ಯ ವಿಜಯಿಯೇ ಮೊದಲುಗೊಂಡು ಜ್ವಾಲಾಮುಖಿಯವರೆಗಿನ ಶಕ್ತಿಯರನ್ನು ನಿನಗೆ ಹಿಂದೆ ನಿರೂಪಿಸಿದನಲ್ಲವೇ? ಅವರು ವಾರಾಣಸಿ ಕ್ಷೇತ್ರದ 4 ದಿಕ್ಕುಗಳಲ್ಲಿಯೂ ಪ್ರತಿಷ್ಠಿತರಾಗಿ ತಮ್ಮ ಆಯುಧಗಳನ್ನು ಎತ್ತಿ ಹಿಡಿದು ಸುತ್ತಲೂ ರಕ್ಷಿಸುತ್ತಿರುವರು. ಅಲ್ಲಿ ಸಂಭವಿಸಬಹುದಾದ ಮಹಾವಿಘ್ನಗಳನ್ನು ಶಮನ ಮಾಡಲು ಅವರನ್ನು ಸರ್ವ ಪ್ರಕಾರದಿಂದಲೂ ಅರ್ಚನೆ ಮಾಡಬೇಕು. ಪೂರ್ವೆ ಮೊದಲಾದ ಭೈರವರು ಭಕ್ತರ ಮಹಾಭಯಗಳನ್ನು ನಿವಾರಿಸುತ್ತಿರುವರು. ಕಾಶಿಯಲ್ಲಿ ಅವರನ್ನು ಸರ್ವಕಾಲದಲ್ಲಿಯೂ ಪೂಜಿಸಬೇಕು. ಅವರೇ ಸಕಲೈಶ್ವರ್ಯಗಳ ಪ್ರಾಪ್ತಿಗೂ ಕಾರಣರಾಗಿರುವರು. ವಿದ್ಯುಜ್ಜಿಹ್ವನೆ ಮುಂತಾದ ಭಯಂಕರ ರೂಪರಾದ ಭೇತಾಳರು ಸಹ ಇಲ್ಲಿ ನೆಲೆಗೊಂಡಿರುವರು. ಅವರನ್ನು ಭಕ್ತಿಯಿಂದ ಪೂಜಿಸಲು ಅತ್ಯುಗ್ರಗಳಾದ ಪಾಪ ಸಮೂಹಗಳನ್ನು ನಾಶಗೊಳಿಸುವರು. ಎಲೈ ಅಗಸ್ತ್ಯ ಮುನಿಯೇ, ಇದಲ್ಲದೆ ನಾನಾ ವಿಧ ಭಯಂಕರ ಸ್ವರೂಪಗಳನ್ನು ತಾಳಿರುವ ಭೂತ ಸಮೂಹವು ಇಲ್ಲಿರುವುದು. 100 ಕೋಟಿ ಸಂಖ್ಯೆಯುಳ್ಳ ಮಹಾಸೈನ್ಯವೂ ಸಹ ಸಜ್ಜಿತಗಳಾದ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಈ ಮಹಾಕ್ಷೇತ್ರವನ್ನು ಕಾಪಾಡುತ್ತಿರುವುದು. ಕ್ಷೇತ್ರದ ಹೆಜ್ಜೆ ಹೆಜ್ಜೆಯ ಪ್ರದೇಶವನ್ನು ಮೋಕ್ಷಲಕ್ಷ್ಮಿಯು ಪಾಲಿಸುತ್ತಿರುವಳು. ಶಾಶ್ವತವಾದ ಮೋಕ್ಷ ಪದವಿಯನ್ನು ಪಡೆಯಲು ಅಪೇಕ್ಷಿಸುವವರೆಲ್ಲರೂ ಕಾಶಿ ಕ್ಷೇತ್ರದಲ್ಲಿರುವ ಈ ಎಲ್ಲ ದೇವತೆಗಳನ್ನು ಪೂಜಿಸಬೇಕು. ದುರ್ಗಾ ಜಯವೆಂಬ ಹೆಸರುಳ್ಳದುದು, ಅನೇಕ ವಿಧ ಶಕ್ತಿಯರ ನಾಮಾವಳಿಗಳಿಂದ ಒಡಗೂಡಿದುದು ಆದ ಪರಮ ಪಾವನವಾದ ಈ ಅಧ್ಯಾಯವನ್ನು ಶ್ರವಣ ಮಾಡಿದ ಮನುಷ್ಯನು ಮಹಾ ಕಷ್ಟವನ್ನು ಶೀಘ್ರವಾಗಿಯೇ ಕಡೆಹಾಯುವನು. ಹಿಂದೆ ಯಾವ ಭೈರವರು ನಿರೂಪಿಸಲ್ಪಟ್ಟರೋ, ಯಾವ ಭೇತಾಲರ ಹೆಸರುಗಳು ಕೀರ್ತಿಸಲ್ಪಟ್ಟವೋ, ಆ ಹೆಸರುಗಳನ್ನೆಲ್ಲ ಕೇಳಿದ ಮನುಜನು ಎಂದಿಗೂ ವಿಘ್ನಗಳಿಂದ ಪರಿತಪಿಸುವುದಿಲ್ಲ. ಆ ಭೂತಗಳು ಯಾರ ಕಣ್ಣುಗಳಿಗೆ ಕಾಣಿಸದಿದ್ದರೂ ಈ ಪುಣ್ಯ ಚರಿತ್ರೆಯನ್ನು ಪಠಿಸುವವನನ್ನು ಕೇಳುವ ಭಕ್ತ ಜನರನ್ನು ಸರ್ವ ಪ್ರಕಾರದಿಂದಲೂ ಕಾಪಾಡುತ್ತಿರುವವು. ಆದುದರಿಂದಲೇ ಕಾಶಿ ಕ್ಷೇತ್ರದಲ್ಲಿ ಭಕ್ತಿಯನ್ನಿಟ್ಟಿರುವ ಮನುಷ್ಯರು ಸರ್ವ ಪ್ರಯತ್ನದಿಂದಲೂ ಮಹಾವಿಘ್ನಗಳ ನಿವಾರಣೆಗೆ ಸದುಪಾಯವೆನಿಸಿದ ಈ ಉಪಾಖ್ಯಾನವನ್ನು ಕೇಳಬೇಕು. ಈ ಆಖ್ಯಾನವು ಬರೆಯಲ್ಪಟ್ಟಿರುವ ಪುಸ್ತಕವು ಯಾರ ಮನೆಯಲ್ಲಿ ನಿತ್ಯವೂ ಪೂಜಿಸಲ್ಪಡುತ್ತಿರುವುದೋ ಅವನಿಗೆ ನಿತ್ಯವೂ ಬಂದೊದಗುವ ಸಾವಿರಾರು ಆಪತ್ತುಗಳನ್ನು ದೇವತೆಗಳೆಲ್ಲರೂ ನಾಶ ಮಾಡುವರು. ಕಾಶಿ ಕ್ಷೇತ್ರದಲ್ಲಿ ಯಾವ ಮಾನವನಿಗೆ ಅತ್ಯಂತವಾದ ಪ್ರೇಮವಿರುವುದೋ ಅವನು ಆದರದಿಂದ ಒಬ್ಬ ಪಂಡಿತನನ್ನು ಗುರುವಾಗಿ ಸ್ವೀಕರಿಸಿ ಆತನ ಮುಖದಿಂದ ವಜ್ರ ಪಂಜರಕ್ಕೆ ಸಮಾನವಾದ ಈ ಆಖ್ಯಾಯಿಕೆಯನ್ನು ಕೇಳಬೇಕು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 4ನೆಯ ಕಾಶಿ ಖಂಡದ ಉತ್ತರಾರ್ಧದಲ್ಲಿ ದುರ್ಗಾ ವಿಜಯ ವರ್ಣನವೆಂಬ 72ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.